ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ನಾವು ಅಕ್ಕಿ ಕಡಲೆಬೇಳೆ ಮಸಾಲೆ ರೊಟ್ಟಿ ಹೆಂಚಿನ ಮೇಲೇ ತಟ್ಟಿ ಸೂಪರಾಗಿರೋಂಥ ರೆಸಿಪಿನ ನಿಮ್ಮ ಮುಂದೆ ತರ್ತಿದ್ದೀನಿ. ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ದೋಸೆ ಅಕ್ಕಿ, ಅರ್ಧ ಗ್ಲಾಸಷ್ಟು ಕಡಲೆಬೇಳೆ. ನಾವು ಅಕ್ಕಿ ಎಷ್ಟು ತೊಗೊಳ್ತೀವಿ ಅದರಲ್ಲಿ ಅರ್ಧದಷ್ಟು ಕಡಲೆಬೇಳೆನ ತೊಗೋಬೇಕು. ಈಗ ಅಕ್ಕಿ ಮತ್ತು ಕಡಲೆಬೇಳೆನ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಪಾತ್ರೆಗೆ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ತೊಳೆದು ಬಿಡೋಣ. ನಾವು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ರಾತ್ರಿಯೇ ನಾವು ಇದನ್ನು ನೆನೆಸಿಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಒಂದು ಸಲ ತೊಳೆದುಬಿಟ್ಟು ಮತ್ತು ಬೇರೆ ನೀರನ್ನು ಹಾಕಿ ಇದನ್ನು 8 ಅವರ್ಸ್ ನೆನೆಸಿಡೋಣ. ಸೊ ಬೆಳಗ್ಗೆ ತಿಂಡಿಗೆ ಮಾಡಬೇಕಾದ್ರೆ ರಾತ್ರಿಯೇ ನಾವು ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಡೋಣ. ಇವಾಗ ಇದನ್ನು ನೆನೆಯೋಕ್ಕೆ ಬಿಡೋಣ. ನೋಡಿ, ಬೆಳಗಾದರೆ ಸಾಕು ಈ ಥರ ಚೆನ್ನಾಗಿ ನೆಂದಿರೋವಂಥ ಕಡಲೆಬೇಳೆ ಮತ್ತು ಅಕ್ಕಿ ಸಾಫ್ಟಾಗಿ ಆಗಿದೆ. ಇದನ್ನು ನೀರನ್ನು ಎಲ್ಲ ಕಂಪ್ಲೀಟಾಗಿ ಡ್ರೈ ಮಾಡಿ ಇಟ್ಕೊಳ್ಳೋಣ. ಈಗ ಇಲ್ಲಿ ಮಸಾಲೆಗೆ ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಇಂಚು ಚಕ್ಕೆ, 3 ಲವಂಗ, 1 ಇಂಚಷ್ಟು ಶುಂಠಿ, ಅರ್ಧ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 10ರಿಂದ 12 ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಇದನ್ನೆಲ್ಲ ನಾವು ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕದಿರ ನಾವು ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನೈಸಾಗಿ ಪೇಸ್ಟ್ ಥರ ಮಾಡ್ತೀರಾ, ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ತೆಗೆದ್ಮೇಲೆ ಅದೇ ಜಾರ್ಗೆ ನೆನೆಸಿಟ್ಟಿರೋ ಅಂಥ ಅಕ್ಕಿ ಮತ್ತು ಕಡಲೆಬೇಳೆನ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪನೂ ಇದಕ್ಕೂ ನೀರನ್ನು ಹಾಕದಿರ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡ್ತೀರಾ, ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಕೂಡ ಆ ಒಂದು ಖಾರ ನಾವು ತೆಗ್ದಿದ್ವಲ್ಲ ಅದಕ್ಕೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನಾವು ಹಾಕಿರುವಂಥ ಅಕ್ಕಿ ಮತ್ತು ಬೇಳೆನ ಹೀಗೆ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿನ ಇವಾಗ ಇದಕ್ಕೇ ಹಾಕ್ಕೊಳ್ಳೋಣ. ಇಲ್ಲಿ ಖಾರ, ಅದರ ಜೊತೆಗೆ ಬೇಳೆ ಮತ್ತು ಅಕ್ಕಿ ಗ್ರೈಂಡ್ ಮಾಡಿದ್ದೀವಿ. ಈಗ ಈ ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ. ಸ್ವಲ್ಪನೂ ನೀರಿರಬಾರ್ದು, ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ಉಪ್ಪಿರೋದ್ರಿಂದ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ತವಾನ ಬಿಸಿ ಮಾಡೋದಕ್ಕೆ ಇಟ್ಟು ಪಕ್ಕದಲ್ಲಿ ಬೌಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಳಿ. ತಣ್ಣೀರನ್ನು ಇಟ್ಕೊಂಡು ಕೈಯನ್ನು ತಣ್ಣೀರು ಸ್ವಲ್ಪ ಸವರ್ಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಟಿರೋ ಅಂಥ ಮಸಾಲೆ, ಬೇಳೆ, ಅಕ್ಕಿ ಎಲ್ಲನೂ ಸೇರಿಸಿರೋವಂಥದ್ದನ್ನು ತವಾ ಮೇಲೇ ಸ್ಟ್ರೈಟಾಗಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರೊಟ್ಟಿನ ತಟ್ಕೊಳ್ಳೋಣ. ಡೈರೆಕ್ಟಾಗಿ ನಾವು ತವಾ ಮೇಲೇ ತಟ್ಟಬೇಕು. ತಟ್ಟೋವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಗ ಕೈಗೆ ಹಬೆ ಬರ್ದಿರ ಇರುತ್ತೆ. ಈಗ ಎಕ್ಸ್ಟ್ರಾ ಮಸಾಲೆನ ಕೂಡ ಈ ಥರ ಎಡ್ಜಸ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಸ್ವಲ್ಪ ಎಕ್ಸ್ಟ್ರಾ ಇರೋ ಮಸಾಲೆನ ಕೂಡ ಸೈಡಲ್ಲಿ ತೆಗೆದು ನೀಟಾಗಿ ರೊಟ್ಟಿನ ತಟ್ಕೊಳ್ಳಿ. ಈಗ ಇದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಡ್ರೈ ಆಗುತ್ತೆ. ಚೆನ್ನಾಗಿ ಈ ಥರ ರೊಟ್ಟಿ ಡ್ರೈ ಆದಮೇಲೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿಕೊಂಡು ರೊಟ್ಟಿನ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಗರಿಗರಿಯಾಗಿ ತುಂಬಾ ಟೇಸ್ಟಿಯಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರಿರಿಸೋ ಅಂಥ ರುಚಿಯಾದ ರೊಟ್ಟಿ ರೆಡಿ ಆಗ್ತಾಯಿದೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಎರಡೂ ಕಡೆ ಚೆನ್ನಾಗಿ ರೊಟ್ಟಿನ ತಿರುಗಿಸ್ಕೊಳ್ಳೋಣ. ಲಾಸ್ಟಲ್ಲಿ ತುಪ್ಪ ಸವರಿ ಇದ್ದರೆ ರೊಟ್ಟಿ ರೆಡಿ. ತುಂಬಾ ಈಸಿಯಾಗಿ ಮಾಡ್ಬೋದಾಗಿರೋಂಥ ರೊಟ್ಟಿ, ಮಸಾಲೆ ರೊಟ್ಟಿ ರೆಡಿಯಾಗಿದೆ. ಇದು ಮಸಾಲೆ ರೊಟ್ಟಿಯಾಗಿರೋದ್ರಿಂದ ಚಟ್ನಿ ಕೂಡ ಅವಶ್ಯಕತೆ ಇಲ್ಲ. ನೋಡಿ, ಎಷ್ಟು ಗರಿಗರಿಯಾಗಿರೋಂಥ ರೊಟ್ಟಿ ರೆಡಿಯಾಗಿದೆ. ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ತುಂಬಾ ರುಚಿಯಾಗಿರೋವಂಥ ಅಕ್ಕಿ ಕಡಲೆಬೇಳೆ ರೊಟ್ಟಿ ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.